ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ಯುವಕರು ಕೆರೆ ಬಿಡ್ಚಿಯ ಕೆರೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು, ಇಬ್ಬರು ಯುವಕರ ಶವಗಳು ಹುಡುಕಿದ ಹರಿಹರ ನಗರದ ನಾಡಬಂದ್ ಶಾ ದರ್ಗಾದ ಸೈಯದ್ ಸಾದಾತ್ ಉರ್ಫ್ ಶಾಬುದ್ದೀನ್ ಮತ್ತು ಅವರ ತಂಡ ಹಾಗೂ ನಗರದ ನಾಲಾ ಮೊಹಲ್ಲಾ, ಇಮಾಮ್ ಮೊಹಲ್ಲಾ, ನಸರುಲ್ಲಾ, ಇಸ್ಮಾಯಿಲ್, ಸೈಯದ್ ನಿಹಾಲ್, ನಯಾಜ್ ಖಾನ್, ಅಬ್ದುಲ್ ಉರ್ಫ್ ಅಬ್ದುಲ್ಲಿ ಹಾಗೂ ನಗರದ ವಿವಿಧ ಬಡಾವಣೆಯ ಇನ್ನೂ ಅನೇಕ ಯುವಕರು ತಮ್ಮದೇ ಆದ ರೀತಿಯಲ್ಲಿ ಈ ಶವವನ್ನು ಹುಡುಕುವ ಪ್ರಯತ್ನದಲ್ಲಿ ತೊಡಗಿದ್ದರು. ಸುಮಾರು 5 ದಿನ ಕಾಲ 120 ಕಿಲೋಮೀಟರ್ ಕೆರೆ ಬದಿಯನ್ನು ಹಿಡಿದುಕೊಂಡು ಶವ ಪತ್ತೆಗಾಗಿ ಶೋಧ ಕಾರ್ಯ ನಡೆಸಿದರು. ಸಂದರ್ಭದಲ್ಲಿ ಅಂಜುಮನ್ ಸಂಸ್ಥೆಯ ಹಾಲಿ ಮತ್ತು ಮಾಜಿ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತಿ ಇದ್ದರು. ಈ ಒಂದು ಶವ ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿದ್ದ ಸಮಸ್ತ ಚನ್ನಗಿರಿ ತಾಲೂಕಿನ ಯುವಕರು, ಗ್ರಾಮಸ್ಥರು, ಯುವಕರು ಹಾಗೂ ಹರಿಹರ ತಾಲೂಕಿನ ನಗರದ ಯುವಕರು, ಗ್ರಾಮಸ್ಥರು ಇವರೆಲ್ಲರಿಗೆ ನಮ್ಮ ವಾಹಿನಿ ಪರವಾಗಿ ಒಂದು ಸಲಾಂ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಸರ್ ಬಂದೇನೆ ಮಾಡ್ಸಿರಿ ಹತ್ರ ಸರ್, ಇದು ಬಾಡಿ ಕಂಡೀಷನ್ ಹೆಂಗಿದೆ? ಬಾಡಿ ಕಂಡೀಷನ್ ಡಿಕಂಪೋಸ್ ಆಗಿದೆ. ಏನಾರ ಪಾರ್ಟ್ಸ್ ಏನೋ ಮಿಸ್ಸಿಂಗ್ ಆಗಿತ್ತಾ? ಏನು ಎಲ್ಲಿ ಮಿಸ್ಸಿಂಗ್ ಪಾರ್ಟ್ ಯಾರು ತಗೊಂಡ್ತಾ ಇರ್ತಾರೆ? ಮೀನು ಇದಾವಲ್ಲ, ಗೇಡಿಗಳು ತಿಂತಾ ಇರ್ತಾವೆ. ಮೀನಲ್ಲ, ಕೆಗಡೆ ಹೇಳಿ. ಇಲ್ಲ ಎಲ್ಲ ಈ ಮೇಳದಾಗ ಸಾರ್ವಜನಿಕರು ಬಹಳ ಜನ ತಿರುಗಿದ್ದೀವಿ. ಎಲ್ಲ ಯುವಕರು ಎಲ್ಲ ನಾನು ಇವಾಗೇ ಹೋಗಿದ್ದು ಇವತ್ತೇ ಹೋಗಿದ್ದು. ಸರ್, ನೀವೇ ನೋಡಿ ಅಲ್ಲ ಅಲ್ಲ ನೀವೇ ನಿನ್ನೆ ನೋಡಿದ್ದು ನಾನು ನಿಮಗೆ ಆ ಸ್ಥಳದಾಗ ನೋಡಿದ್ದು ನಾನು. ಇಲ್ಲ 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 ಅವರು ಎಲ್ಲರೂ ಅದಾರ, ಯಾರು ಹೆಸರು ಹೇಳಂಗಿಲ್ಲ. ಬಹಳ ಜನ ಅದಾರ, ಎಲ್ಲ ಕೇರಿಯರ್ ಅದಾರ.